ಉದ್ಯಮಿ ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿದ ಪ್ರಕರಣ ಈಗ ಮತ್ತೊಂದು ಹೊಸ ತಿರುವು ಪಡೆದುಕೊಂಡಿದೆ. ಮೊದಲಿನಿಂದಲೂ ಇದು ಕೇವಲ ಬೆದರಿಕೆ ಪತ್ರದ ವಿಚಾರ ಅಂತ ಕಾಣಿಸಿಕೊಂಡಿದ್ದರೂ ಈಗ ಪೊಲೀಸ್ ವರ್ತನೆ ಕುರಿತ ಆರೋಪಗಳು ಹೊರಬಿದ್ದ ಹಿನ್ನೆಲೆ ಪ್ರಕರಣ ಗಂಭೀರ ಸ್ವರೂಪ ತಾಳುತ್ತಿದೆ. ನಟಿಯ ಸ್ನೇಹಿತ ಎಂದು ಹೇಳಿಕೊಳ್ಳುವ ಬಿಕೆ ವೈಶಾಖ್ ಹೈಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿ ಎಚ್ಎಎಲ್ ಠಾಣೆಯ ಇನ್ಸ್ಪೆಕ್ಟರ್ ಅಜರುದ್ದೀನ್ ತಮ್ಮನ್ನೂ ತಮ್ಮ ಸ್ನೇಹಿತೆಯಾಗಿರುವ ನಟಿಯನ್ನು ಉದ್ಯಮಿ ಅರವಿಂದ್ ರೆಡ್ಡಿಯ ಕಾಲಿಗೆ ಬೀಳುವಂತೆ ಬೆದರಿಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಈ ಬೆಳವಣಿಗೆಯಿಂದ ಪ್ರಕರಣ ಕಾನೂನು ಹಾದಿಯಲ್ಲೇ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹೈಕೋರ್ಟ್ ಈಗಾಗಲೇ ವಿಚಾರಣೆಯನ್ನ ಫೆಬ್ರವರಿ 17ಕ್ಕೆ ಮುಂದೂಡಿದ್ದು, ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಈ ವಿಷಯದಲ್ಲಿ ಯಾವ ನಿರ್ಧಾರ ಕೈಗೊಳ್ಳಬೇಕು ಎಂಬುದನ್ನ ಪರಿಶೀಲಿಸಲಿದೆ. ಪ್ರಕರಣದ ಹಿನ್ನೆಲೆ ನೋಡಿದರೆ ಜನವರಿಯಲ್ಲಿ ಅರವಿಂದ್ ರೆಡ್ಡಿಗೆ ಕೊರಿಯರ್ ಮೂಲಕ ಬೆದರಿಕೆ ಪತ್ರ ಬಂದಿತ್ತು ಎನ್ನಲಾಗಿದೆ. ನಟಿಯೊಂದಿಗೆ ಇರುವ ಜಗಳ ಬಗೆಹರಿಸಿಕೊಳ್ಳಬೇಕು, ಇಲ್ಲವಾದರೆ 6ರಿಂದ 7 ಕೋಟಿ ರೂಪಾಯಿ ನನ್ನ ಗ್ಯಾರೇಜ್ಗೆ ಕಳುಹಿಸಬೇಕು, ಬೇಡಿಕೆ ಈಡೇರಿಸದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಂತೆ ದೂರಿನಲ್ಲಿ ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಅರವಿಂದ್ ರೆಡ್ಡಿ ಎಚ್ಎಎಲ್ ಠಾಣೆಗೆ ದೂರು ನೀಡಿದ್ದರು. ಪೊಲೀಸರು ಎಫ್ಐಆರ್ ದಾಖಲಿಸಿ ಫೆಬ್ರವರಿ 2ರಂದು ನಟಿಯ ಮನೆಯಲ್ಲೇ ವೈಶಾಖ್ ಅವರನ್ನ ಬಂಧಿಸಿದ್ದರು. ಆದರೆ ನಂತರ ಘಟನೆಗೆ ಹೊಸ ತಿರುವು ಬಂದಿದೆ. ವೈಶಾಖ್ ಹೈಕೋರ್ಟ್ ಮೊರೆ ಹೋಗಿ ತನ್ನ ವಿರುದ್ಧ ದಾಖಲಿಸಿರುವ ಎಫ್ಐಆರ್ ರದ್ದುಪಡಿಸಬೇಕು, ಜೊತೆಗೆ ಇನ್ಸ್ಪೆಕ್ಟರ್ ಅಜರುದ್ದೀನ್ ವಿರುದ್ಧ ವಿಚಾರಣೆ ನಡೆಸಲು ಆದೇಶಿಸಬೇಕು ಎಂದು ಅರ್ಜಿ ಸಲ್ಲಿಸಿದರು. ಫೆಬ್ರವರಿ 6ರಂದು ಹೈಕೋರ್ಟ್ ವೈಶಾಖ್ ಬಿಡುಗಡೆಗೆ ಸೂಚನೆ ನೀಡಿದ್ದರೂ ನಂತರ ಠಾಣೆಗೆ ನಟಿಯನ್ನು ಕರೆಸಿಕೊಂಡು ಅರವಿಂದ್ ರೆಡ್ಡಿ ಕಾಲಿಗೆ ಬೀಳುವಂತೆ ಸೂಚಿಸಲಾಗಿದೆ ಎಂದು ವೈಶಾಖ್ ಪರ ವಕೀಲರು ಆರೋಪಿಸಿದ್ದಾರೆ. ಈ ಬಗ್ಗೆ ಪ್ರಮಾಣ ಪತ್ರ ಸಲ್ಲಿಸಿರುವುದರಿಂದ ಈಗ ಪ್ರಕರಣ ಕೇವಲ ಬೆದರಿಕೆ ವಿಚಾರದಲ್ಲೇ ಸೀಮಿತವಾಗಿಲ್ಲ, ಪೊಲೀಸ್ ಕ್ರಮದ ಮೇಲೂ ಪ್ರಶ್ನೆಗಳು ಏಳುತ್ತಿವೆ. ಇನ್ನೊಂದೆಡೆ ವಿಚಾರಣೆಗೆ ಹಾಜರಾದ ಸ್ಯಾಂಡಲ್ವುಡ್ ನಟಿ ಕೂಡ ತಮ್ಮ ನಿಲುವು ಸ್ಪಷ್ಟಪಡಿಸಿದ್ದಾರೆ. ವೈಶಾಖ್ ನನಗೆ 2018ರಿಂದ ಪರಿಚಯ, ಸ್ನೇಹಿತನಾಗಿದ್ದರಿಂದ ಮನೆಗೆ ಬರುತ್ತಿದ್ದ. ಆದರೆ ಅರವಿಂದ್ ರೆಡ್ಡಿಗೆ ಬೆದರಿಕೆ ಪತ್ರ ಕಳುಹಿಸಿರುವುದು ನನಗೆ ಗೊತ್ತಿಲ್ಲ. ನಾನು ಯಾರಿಗೂ ಬೆದರಿಕೆ ಹಾಕುವಂತ ಹೇಳಿಲ್ಲ. ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಅಂದರೆ ನಟಿ ತಮ್ಮನ್ನೇ ಪ್ರಕರಣದಿಂದ ದೂರ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಒಟ್ಟಾರೆ ನೋಡಿದರೆ ಇದು ಈಗ 3 ಹಂತದಲ್ಲಿ ಸಾಗುತ್ತಿರುವ ಪ್ರಕರಣ. ಒಂದು ಕಡೆ ಉದ್ಯಮಿಗೆ ಬಂದಿದ್ದ ಬೆದರಿಕೆ ಪತ್ರ, ಮತ್ತೊಂದು ಕಡೆ ಸ್ನೇಹಿತನ ಬಂಧನ, ಇನ್ನೊಂದು ಕಡೆ ಪೊಲೀಸ್ ಅಧಿಕಾರಿಯ ವಿರುದ್ಧದ ಗಂಭೀರ ಆರೋಪ. ಹೈಕೋರ್ಟ್ನಲ್ಲಿ ನಡೆಯಲಿರುವ ವಿಚಾರಣೆ ಮುಂದಿನ ದಿಕ್ಕು ತೋರಿಸಲಿದೆ. ಪೊಲೀಸ್ ಅಧಿಕಾರಿಯ ನಡೆ ಬಗ್ಗೆ ನ್ಯಾಯಾಲಯ ಯಾವ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸುತ್ತದೆ ಅನ್ನೋದು ಗಮನಾರ್ಹ. ಇಂತಹ ಘಟನೆಗಳು ಚಿತ್ರರಂಗದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ. ವಿಶೇಷವಾಗಿ ನಟಿಯರ ವಿಚಾರದಲ್ಲಿ ಇಂತಹ ಪ್ರಕರಣಗಳು ಸಾರ್ವಜನಿಕ ಚರ್ಚೆಗೆ ಬಂದಾಗ ಅವರ ವೈಯಕ್ತಿಕ ಜೀವನವೇ ವಿಚಾರಣೆಗೆ ಒಳಗಾದಂತಾಗುತ್ತದೆ. ಸಮಾಜದಲ್ಲಿ ಇನ್ನೂ ಮಹಿಳೆಯರ ಮೇಲೆ ಹೆಚ್ಚು ತೀರ್ಪು ಕೊಡೋ ಮನೋಭಾವವಿದೆ. ವಿಚಾರಣೆ ವೇಳೆ ನಟಿಯರ ವೈಯಕ್ತಿಕ ಪ್ರಶ್ನೆಗಳು ಹೆಚ್ಚಾಗಿ ಕೇಳಲಾಗುತ್ತವೆ. ಇದು ಅವರ ಮಾನಸಿಕ ಸ್ಥಿತಿಗೆ ದೊಡ್ಡ ಒತ್ತಡ ತರುತ್ತದೆ. ನಟಿಯರು ಹೊರಗೆ ನಗ್ತಾ ಕ್ಯಾಮೆರಾ ಮುಂದೆ ನಿಂತರೂ ಒಳಗೆ ಕಳವಳ, ಆತಂಕ, ಆತ್ಮಗೌರವಕ್ಕೆ ಧಕ್ಕೆಯಾಗಬಹುದು. ಚಿತ್ರರಂಗದಲ್ಲಿ ಹೆಸರು ಮಾಡೋಕೆ ವರ್ಷಗಳ ಪರಿಶ್ರಮ ಬೇಕು. ಆದರೆ ಇಂತಹ ವಿವಾದಗಳು ಒಂದೇ ದಿನದಲ್ಲಿ ಆ ಇಮೇಜ್ಗೆ ಕಲೆ ತರುತ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ ಊಹಾಪೋಹಗಳು, ಟ್ರೋಲ್ಗಳು, ಅಸಂಬದ್ಧ ಚರ್ಚೆಗಳು ಶುರುವಾಗುತ್ತವೆ. ಪ್ರಕರಣದ ಸತ್ಯಾಸತ್ಯತೆಯ ತೀರ್ಮಾನವಾಗುವ ಮುನ್ನವೇ ಜನರು ತೀರ್ಪು ಕೊಡುತ್ತಾರೆ. ಇದು ಕಲಾವಿದರ ವೃತ್ತಿ ಜೀವನಕ್ಕೂ ಪರಿಣಾಮ ಬೀರುತ್ತದೆ. ನಿರ್ಮಾಪಕರು, ನಿರ್ದೇಶಕರು ಕೂಡ ಇಂತಹ ವಿವಾದಗಳಲ್ಲಿ ಹೆಸರು ಕೇಳಿಬಂದವರ ಬಗ್ಗೆ ಜಾಗ್ರತೆ ವಹಿಸಲು ಆರಂಭಿಸುತ್ತಾರೆ. ಹೀಗಾಗಿ ಅರವಿಂದ್ ರೆಡ್ಡಿ ಬೆದರಿಕೆ ಪ್ರಕರಣ ಈಗ ಕೇವಲ ಕ್ರಿಮಿನಲ್ ವಿಚಾರವಲ್ಲ, ಅದು ಚಿತ್ರರಂಗ, ಪೊಲೀಸ್ ವ್ಯವಸ್ಥೆ ಮತ್ತು ಕಾನೂನು ಪ್ರಕ್ರಿಯೆಗಳ ನಡುವಿನ ಸಂವೇದನಾಶೀಲ ಪ್ರಕರಣವಾಗಿದೆ. ಹೈಕೋರ್ಟ್ನಲ್ಲಿ ನಡೆಯುವ ಮುಂದಿನ ವಿಚಾರಣೆ ಈ ಪ್ರಕರಣಕ್ಕೆ ಸ್ಪಷ್ಟತೆ ತರುತ್ತದೆ ಎಂಬ ನಿರೀಕ್ಷೆ ಇದೆ. ಆದರೆ ಇಷ್ಟರಲ್ಲಿ ಈ ಪ್ರಕರಣ ಸ್ಯಾಂಡಲ್ವುಡ್ ವಲಯದಲ್ಲಿ ಚರ್ಚೆಯ ಬಿಸಿಯನ್ನ ಹೆಚ್ಚಿಸಿದ್ದು ಮಾತ್ರ ಸತ್ಯ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.